ಭಯ, ಪಾಪ, ಕಷ್ಟಗಳನ್ನು ನಾಶ ಮಾಡುವ ಕಾಲನಾಥ ಯಾರು ಗೊತ್ತೇ? ಅವರು ಶ್ರೀ ಕಾಲಭೈರವ ಸ್ವಾಮಿ. ಅವರಿಲ್ಲದೆ ಕಾಶಿ ಯಾತ್ರೆ ಸಂಪೂರ್ಣವಾಗದು ಎನ್ನುವ ನಂಬಿಕೆ ಕೂಡ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಎನ್ ರೂಟ್ ವಿತ್ ಪು. ಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂಬ ಗರ್ವದಲ್ಲಿರ್ತಾರೆ. ಅವರ ಗರ್ವ ಶಮನಗೊಳಿಸಲು ಶಿವ ಅನಂತ ಜ್ಯೋತಿರ್ಲಿಂಗ ರೂಪ ತಾಳ್ತಾರೆ. ವಿಷ್ಣು ವರಹ ರೂಪದಲ್ಲಿ ಕೆಳಗೆ ಹೋಗಿ ಸತ್ಯವನ್ನು ಒಪ್ಕೊಂಡು ಬರ್ತಾರೆ. ಆದರೆ ಬ್ರಹ್ಮ ಸುಳ್ಳು ಹೇಳ್ತಾರೆ, ನಾನು ಶಿರಸ್ಸನ್ನು ಕಂಡು ಬಂದೆ ಅಂತ. ಶಿವನಿಗೆ ಅತಿಯಾದ ಕೋಪ ಬರುತ್ತೆ. ಶಿವನ ಕೋಪದಿಂದಲೇ ಕಾಲಭೈರವರು ಪ್ರತ್ಯಕ್ಷರಾಗಿ ಬ್ರಹ್ಮನ 5ನೇ ತಲೆ ಕತ್ತರಿಸುತ್ತಾರೆ. ಆಗ ಅವರಿಗೆ ಬ್ರಹ್ಮಹತ್ಯೆ ದೋಷ ಕೂಡ ಬರುತ್ತೆ. ದೋಷ ಪರಿಹಾರಕ್ಕಾಗಿ ಕಾಲಭೈರವರು ಭಿಕ್ಷಾಟನೆಯ ದಂಡ ಹಿಡಿದು ಎಲ್ಲೆಡೆ ಸಂಚರಿಸ್ತಾ ಇರ್ತಾರೆ. ಕೊನೆಗೆ ಕಾಶಿಗೆ ಬಂದಾಗ ಮಾತ್ರ ಪಾಪ ಮುಕ್ತರಾಗ್ತಾರೆ. ಅಂದಿನಿಂದಲೇ ಕಾಲಭೈರವ ಸ್ವಾಮಿಯು ಕಾಶಿಯ ಅಧಿಪತಿ, ಯಾತ್ರಿಕರ ಪಾಪ ಪುಣ್ಯಗಳ ಲೆಕ್ಕಿಸುವ ರಕ್ಷಕ ದೇವತೆಯಾಗುತ್ತಾರೆ. ಅದಕ್ಕೆ ಹೇಳ್ತಾರೆ, ಕಾಶಿಗೆ ಹೋದರೆ ಫಸ್ಟು ನಾವು ಕಾಲಭೈರವರ ದರ್ಶನ ಮಾಡಿಕೊಂಡು ನಮ್ಮ ಪಾಪನ ಮುಕ್ತಿ ಮಾಡಿಕೊಂಡು ಕಾಶಿ ವಿಶ್ವನಾಥರ ಆಶೀರ್ವಾದ ಪಡಿಬೇಕು ಅಂತ. ಮಹಾದೇವರ ಉಗ್ರ ರೂಪ ಶ್ರೀ ಕಾಲಭೈರವ ಸ್ವಾಮಿ. ಇವರ ಆರಾಧನೆ ಮಾಡಿದರೆ ಭಯ, ಪಾಪ, ಕಷ್ಟ ಎಲ್ಲ ಕೂಡ ನಿವಾರಣೆ ಆಗುತ್ತದೆ. ಕಾಲಭೈರವ ಅಷ್ಟಕಂ ಶ್ಲೋಕದಲ್ಲಿ ಭಕ್ತರು ಅವರನ್ನು ಏನಂತ ವರ್ಣಿಸಿದ್ದಾರೆ ಅಂದರೆ, ಭಯವನ್ನು ನಾಶ ಮಾಡುವವರು, ಅಷ್ಟಸಿದ್ಧಿಗಳನ್ನು ನೀಡುವವರು, ಪಾಪಕ್ಷಯ ಮಾಡುವವರು, ಜ್ಞಾನ ಮತ್ತು ಮೋಕ್ಷದ ದಾತ ಎಂದು ಭಜಿಸುತ್ತಾರೆ. ಕಾಲಭೈರವ ಶ್ಲೋಕ ಹೇಳ್ಕೊಂಡ್ರೆ ಸಾಕು, ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಶ್ಲೋಕದ ಅರ್ಥ, ದೇವತೆಗಳೇ ಆರಾಧಿಸುವ ಪವಿತ್ರ ಪಾದಪದ್ಮಗಳನ್ನು ಹೊಂದಿರುವ, ಶಿರದಲ್ಲಿ ಚಂದ್ರ ಧರಿಸಿದ ಕರುಣಾಮಯನಾದ ಕಾಶಿಪುರ ಅಧಿಪತಿ ಕಾಲಭೈರವ ಸ್ವಾಮಿಯನ್ನು ನಾನು ಭಜಿಸುತ್ತೇನೆ ಅಂತ. ಈ ಶ್ಲೋಕವನ್ನು ಇದೇ ದಿನ ಹೇಳ್ಕೋಬೇಕು ಆ ಥರ ಏನೂ ಇಲ್ಲ. ನಿಮಗೆ ಮನಸ್ಸಿಗೆ ಅನಿಸಿದ್ದ ತಕ್ಷಣ ನೀವು ಹೇಳ್ಕೋಬೋದು. ಭಕ್ತಿಯಿಂದ ಹೇಳ್ಕೊಳ್ಳಿ, ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ನನ್ನ ಕಷ್ಟದಲ್ಲೂ ಕೂಡ ನಾನು ಈ ಶ್ಲೋಕವನ್ನು ಹೇಳ್ಕೊಂಡು ಆ ಕಷ್ಟನ ದೂರ ಮಾಡ್ಕೊಂಡಿದ್ದೀನಿ. ಮತ್ತೊಂದು ನಂಬಿಕೆ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ಕಾಲಭೈರವ ಸ್ವಾಮಿಗೆ ಬೂದುಗುಂಬಳಕಾಯಿಯ ದೀಪಾರಾಧನೆ ಮಾಡಿದರೆ ನಿಮ್ಮ ಆಸೆಗಳು ಬೇಗ ಈಡೇರುತ್ತವೆ. ಆರೋಗ್ಯ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಎಷ್ಟೊಂದು ಕೆಲಸಗಳು ತಡ ಆಗ್ತಾ ಇರುತ್ತೆ. ಆ ಥರ ಟೈಮಲ್ಲಿ ನಾವು ಬೂದುಗುಂಬಳಕಾಯಿ ದೀಪಾರಾಧನೆ ಮಾಡೋದರಿಂದ ಅದಕ್ಕೆ ಪರಿಹಾರ ಕೂಡ ಸಿಗುತ್ತೆ. ನೀವೇನಾದರೂ ಕಾಶಿಗೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಕಾಶಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ತಿಳಿಸ್ಕೊಡಿ. ಫಸ್ಟು ಕಾಲಭೈರವರ ಆಶೀರ್ವಾದ ತಗೊಂಡು ನಂತರ ಕಾಶಿ ವಿಶ್ವನಾಥರ ದರ್ಶನ ಪಡೆಯೋಕ್ಕೆ ಹೇಳಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನ್ ರೂಟ್ ವಿತ್ ಪುನ. ಕಾಲಭೈರವ ಮತ್ತು ಕಾಶಿ ವಿಶ್ವನಾಥರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಶುಭವಾಗಲಿ.